Dharwad. My name is Anita. I am handling monetary economics subject for BCom and BA third sem students. Last class we have discussed the topic money market and the features of money market, instruments in the money market, regulations in the money market. Okay, in this class I am going to discuss with you another topic, that is capital market. Okay, money market is nothing but short term, capital market is a long term market. Okay, let us discuss what is capital market. Okay, capital market is a market for a long term funds. It is a market that provide mechanism for mobilizing long term and medium term funds from both individual and institutions and make them available to commercial, business and industrial undertakings. Nothing but ಬಂಡವಾಳ ಪೇಟೆ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ. ದೀರ್ಘಾವಧಿಯಲ್ಲಿ ಹಣವನ್ನು ಅಥವಾ ದೀರ್ಘಾವಧಿಯಲ್ಲಿರುವಂಥ ಮಾರುಕಟ್ಟೆಗೆ ನಾವು ಬಂಡವಾಳ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಲಾಂಗ್ ಟರ್ಮ್ ಫಂಡ್ಸ್, ದೇ ಪ್ರೊವೈಡ್ ದಿ medium and long term funds for the medium term funds from both individual and institution. Individually ಕೂಡ ಮತ್ತು ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಅವರೆರಡು ಫಂಡ್ಸನ್ನು ಪ್ರೊವೈಡ್ ಮಾಡಿಕೊಂಡು ಮೇಕ್ ದೆಮ್ ಅವೈಲೇಬಲ್. ಯಾರ ಕಡೆಯಿಂದ ಫಂಡ್ ಅಷ್ಟದ ಅದನ್ನು ಲಾಂಗ್ ಟರ್ಮ್ಗೆ ತೊಗೊಂಡು ಯಾರಿಗೆ ಅದರ ಅವಶ್ಯಕತೆ, ಯಾರಿಗೆ ಅದು ಅವೈಲೇಬಿಲಿಟಿ ಅದ ಅವ್ರಿಗೆ ಏನು ಮಾಡೋದು ಹೇಳಿ ವಿತ್ಡ್ರಾ ಮಾಡೋದು, ಡೆಪಾಸಿಟ್ ಮಾಡೋದು. ಸೇಮ್ ಯಾರ ಕಡೆ ಅಮೌಂಟ್ ಅದನ್ನು ಡೆಪಾಸಿಟ್ ಮಾಡ್ಬೋದು ಫಾರ್ ಅ ಲಾಂಗ್ ಟೈಮ್, ಯಾರಿಗೆ ಬೇಕಾದನ್ನು ಲೆಂಟ್ ಮಾಡೋದು, ಬಾರೋ ಮಾಡೋದು, ಲೆಂಟ್ ಮಾಡೋದು. ಅದಕ್ಕೇನಂತ ಹೇಳಿ ಕರಿತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂಥೇಳಿ ಕರಿತೇವೆ. ಓಕೆ, ನಥಿಂಗ್ ಬಟ್ ಲಾಂಗ್ ಟರ್ಮ್ ಫಂಡ್ಸ್ ಪ್ರೊವೈಡಿಂಗ್ ಸಿಸ್ಟಮ್ ಟು ಬೋತ್ ಇಂಡಿವಿಜುವಲ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್. ಅದರಿಂದ ಅಮೌಂಟನ್ನು ತಗೊಂಡು ಗಿವಿಂಗ್ ಟು ದ ಅವೈಲೇಬಲ್ ಕಮರ್ಷಿಯಲ್, ಬಿಸ್ನೆಸ್ ಆ್ಯಂಡ್ ದ ಇಂಡಸ್ಟ್ರಿಯಲ್ ಅಂಡರ್ಟೇಕನ್. ಇವಿಗೆ ಅಮೌಂಟನ್ನು ಅಂದರೆ ಯಾರಿಗೆ ಅವಶ್ಯಕತೆ ಹಣದ ಅವ್ರಿಗೆ ಲೆಂಟ್ ಮಾಡೋದು, ಯಾರಿಗೆ ಹಣದ ಅವಶ್ಯಕತೆ ಇಲ್ಲಪ್ಪ ಅವ್ರ ಕಡೆಯಿಂದ ಅಮೌಂಟನ್ನು ಬಾರೋ ಮಾಡ್ಬೋದು. ಇದಕ್ಕೇನಂತ ಹೇಳಿ ಕರಿತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ದೆನ್ what are the objectives of capital market? Okay, objectives of capital market. Capital market makes the compressed of all those facilities and institutions set up for borrowings and the lendings of medium and long term funds. It deals with money capital and non capital goods. The long term funds are mainly in as a public sector for the prominent economic development. The funds in this market are supplied by the individual, services, cooperatives, banks, sophisticated specialized financial agencies and also ಗವರ್ಮೆಂಟ್. ನಾ ಹೇಳ್ದಂಗೆ ಯಾರಿಗೆ ಅಮೌಂಟ್ ನೀಡದ ಅವ್ರ ಕಡೆಗೆ ಅಮೌಂಟನ್ನು ಲೆಂಡ್ ಮಾಡೋದು, ಯಾರಿಗೆ ಅಮೌಂಟ್ ಜಾಸ್ತಿ ಅದ ಅವ್ರ ಕಡೆಯಿಂದ ಅದನ್ನು ಅಮೌಂಟನ್ನು ಬಾರೋ ಮಾಡೋದು. ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್? ದ ಫಸ್ಟ್ ಒನ್ ಈಸ್ ಇಟ್ ಮೊಬಿಲೈಸಿಂಗ್ ದಿ ಲಾಂಗ್ ಆ್ಯಂಡ್ ಮೀಡಿಯಮ್ ಟರ್ಮ್ savings for the financing both long term and medium term investment. The first one is to mobilize long and medium term savings for financing long term investments. Okay, ಏನಾಗ್ತದೆ? ಟು ಮೊಬಿಲೈಸಿಂಗ್ ಲಾಂಗ್ ಆ್ಯಂಡ್ ಮೀಡಿಯಮ್ ಟರ್ಮ್ ಸೇವಿಂಗ್ಸ್ ಫಾರ್ ಫಿನಾನ್ಸಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಮೇನ್ ಅಬ್ಜೆಕ್ಟಿವ್ ಕ್ಯಾಪಿಟಲ್ ಮಾರ್ಕೆಟ್ ಏನಂತಂದರೆ
ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಫಿನಾನ್ಸನ್ನು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸಿಗೆ ಪ್ರೊವೈಡ್ ಮಾಡೋದು ಅಥವಾ ಲೆಂಡ್ ಮಾಡೋದು, ಇದು ಮೇನ್ ಅಬ್ಜೆಕ್ಟಿವ್ಸ್. ಬಿಕಾಸ್ financial institutions and the businessmen having a current account, they can withdraw more than that they are depositing. Avrige aa facility ada, they are the current holders, so that bank is a capital market act as a one important role in the market. Okay, avrige mobilizing long term ಮತ್ತು medium term loans na provide ಮಾಡೋದು for the financial institution. Second one is to encourage the capital formation in the country. To encourage capital formation in the country. Encourage capital formation in the country. ಓಕೆ, ಕ್ಯಾಪಿಟಲ್ ಮಾರ್ಕೆಟ್ ಏನನ್ನು ಎನ್ಕರೇಜ್ ಮಾಡ್ತೈತಿ? ಕ್ಯಾಪಿಟಲ್ ಫಾರ್ಮೇಷನ್. ಅಮೌಂಟ್ ಯಾರ ಕಡೆ ಅಮೌಂಟ್ ಜಾಸ್ತಿ ಅದ ಅದನ್ನ ಬಾರೋ ಮಾಡ್ಕೋದು, ಯಾರಿಗೆ ಅಮೌಂಟ್ ನೀಡೋದು ಅವ್ರಿಗೆ ಅದನ್ನು ಲೆಂಟ್ ಮಾಡುವಂಥ ಫೆಸಿಲಿಟಿ ನಮಗೆ ಯಾರು ಕೊಡ್ತಾರೆ ಹೇಳಿ? ಕ್ಯಾಪಿಟಲ್ ಮಾರ್ಕೆಟ್ ಕೊಡಿ. ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎನ್ಕರೇಜ್ಮೆಂಟ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ದ ನೆಕ್ಸ್ಟ್ ಒನ್, ಟು ಪ್ರೊವೈಡ್ ಮೆಕ್ಯಾನಿಸಮ್ ಟು ದ ಎಂಟ್ರಪ್ರಿನರ್ ಟು ರೈಸ್ ದ ಇಕ್ವಿಟಿ ಆ್ಯಂಡ್ ದ capital. Third one is to encourage the entrepreneur. Entrepreneurs are nothing but own business start ಮಾಡ್ತಿರ್ತಾರಲ್ಲ ಅವ್ರಿಗೆ ಲೋನ್ಸನ್ನು ಬೇಕಾಗಿರ್ತದೆ. ಓನ್ ಎಂಟ್ರಪ್ರಿನರ್ಸ್ಗೆ ಓನ್ ಎಂಟ್ರಪ್ರಿನರ್ ಲೋನನ್ನು ಪ್ರೊವೈಡ್ ಮಾಡೋದು ಅಗೇನ್ ಅವರ್ ಕ್ಯಾಪಿಟಲ್ ಮಾರ್ಕೆಟ್ ಓನ್ಲಿ ಫಾರ್ ಎಂಟ್ರಪ್ರಿನರ್ಸ್ ಫಾರ್ ಅ ಲಾಂಗ್ ಪೀರಿಯಡ್. ಟು ಪ್ರೊವೈಡ್ mechanism to the entrepreneurs to raise their equity. Or equity capital is nothing but amount invested by the owner in the business is called as capital. ಆ ಕ್ಯಾಪಿಟಲ್ ಫಂಡನ್ನು ರೈಸ್ ಮಾಡಲಿಕ್ಕೆ, ಆ ಕ್ಯಾಪಿಟಲ್ ಫಂಡನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ ಮಾಡ್ತದೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಬ್ಜೆಕ್ಟಿವ್. ಎಂಟ್ರಪ್ರಿನರ್ಸ್ಗೆ ಲೋನ್ಸನ್ನು ಪ್ರೊವೈಡ್ ಮಾಡೋದು ಅಥವಾ ಎಂಟ್ರಪ್ರಿನರ್ಸ್ದ ಇಕ್ವಿಟಿ ಕ್ಯಾಪಿಟಲ್ನ ರೈಸ್ ಮಾಡೋದು ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಎಂಟ್ರಪ್ರಿನರ್ಸ್ಗೆ ಯಾರೂ ಲೋನ್ಸನ್ನು ಪ್ರೊವೈಡ್ ಮಾಡಲಿಲ್ಲ ಅಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡಿ ಥ್ರೂ ದ ಬ್ಯಾಂಕ್ ಸಿಸ್ಟಮೇ ಇದು. ಅದೇನು ಕ್ಯಾಪಿಟಲ್ ಮಾರ್ಕೆಟ್ ಅನದರ್ ಒಂದು ಬ್ರ್ಯಾಂಚ್ ಅಂತ ಇರೋಂಗಿಲ್ಲ, ಅಂಡರ್ ದ ಬ್ಯಾಂಕ್ ಓನ್ಲಿ ದೇ ಆರ್ ಪ್ರೊವೈಡ್. ಫಾರ್ ಸಿಡ್ಬಿ, ಓಕೆ, ಸ್ಮಾಲ್ ಸ್ಕೇಲ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ರೀತಿ SF ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್, ಈ ರೀತಿಯಿಂದ ಅಮೌಂಟನ್ನು ಯಾರಿಗೆ? ಎಂಟ್ರಪ್ರಿನರ್ಸ್ಗೆ ಪ್ರೊವೈಡ್ ಮಾಡೋದು. ದ ನೆಕ್ಸ್ಟ್ ಒನ್, ಫೋರ್ತ್ ಒನ್ ಈಸ್ ಟು ಫೆಸಿಲಿಟೇಟ್ ದ ಸೇಲ್ of financial asset by investors by providing liquidity. To facilitate sale of financial assets by investors by providing liquidity. ಓಕೆ, ಅವರಲ್ಲಿ ಇದ್ದಂತಹ ದಿ ಫೆಸಿಲಿಟಿ ಕ್ಯಾಪಿಟಲ್ ಮಾರ್ಕೆಟ್ ಏನು ಪ್ರೊವೈಡ್ ಮಾಡ್ತದೆ? ಫೆಸಿಲಿಟೇಟ್ ಸೇಲ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಬೈ ಇನ್ವೆಸ್ಟರ್ಸ್ ಬೈ ಪ್ರೊವೈಡಿಂಗ್ ಲಿಕ್ವಿಡಿಟಿ. ಅವರಲ್ಲಿರುವಂಥ ಅಸೆಟ್ಟನ್ನು ಸೇಲ್ ಮಾಡೋದು, ಮಾರೋದು. ದೆನ್ ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಅವ್ರ ಕಡೆ ಇದ್ದಂಥ ಇನ್ವೆಸ್ಟರ್ ಕಡೆಯಿಂದ ಅಸೆಟ್ನ ಪರ್ಚೇಸ್ ಮಾಡೋದು ಅಥವಾ ಅವ್ರ ಕಡೆ ಇದ್ದಂಥ ಸೆಕ್ಯೂರಿಟಿನ ಪರ್ಚೇಸ್ ಮಾಡೋದು, ಅದನ್ನು ಈಸಿಲಿ ಲಿಕ್ವಿಡೇಟ್ ಅಥವಾ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಆಗಿ ಪ್ರೊವೈಡ್ ಮಾಡೋದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ದ ನೆಕ್ಸ್ಟ್ ಒನ್ ಈಸ್ ಇಟ್ ಎನ್ಕರೇಜಿಂಗ್ ದಿ ಓನರ್ಶಿಪ್ ಆಫ್ ದ ಪ್ರೊಡಕ್ಟಿವ್ ಅಸೆಟ್ಸ್. ಎನ್ಕರೇಜ್ ದಿ ಓನರ್ಸ್. Encourage the owners
ಓನರ್ಸ್ ಆರ್ ನಥಿಂಗ್ ಬಟ್ ಯಾರು ಬಿಸ್ನೆಸ್ಸಿಗೆ ಬಿಸ್ನೆಸ್ ಓನರ್ಸ್ ಇರ್ತಾರೆ, ಇನ್ಸ್ಟಿಟ್ಯೂಷನಲ್ ಓನರ್ಸ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಎಂಟ್ರಪ್ರಿನರ್ಸ್, ಈ ರೀತಿಯಲ್ಲಿ ಯಾರು ಓನರ್ಸ್ ಇರ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡೋದು. ಎನ್ಕರೇಜ್ ಮಾಡಿ ಎನ್ಕರೇಜ್ ದಿ ಓನರ್ಸ್ ಆಫ್ ಅ ಪ್ರೊಡಕ್ಟಿವ್ ಅಸೆಟ್ಸ್ಗಳಿಗೆ ಯಾವ ರೀತಿಯಾಗಿ ನೀವು ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೀವು ಕ್ಯಾಪಿಟಲನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅದನ್ನು ಅವ್ರಿಗೆ ಹೇಳ್ಕೊಡೋದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ನೆಕ್ಸ್ಟ್, ಪ್ರೊವೈಡ್ ದ ಇನ್ಫಾರ್ಮೇಷನ್ ಆ್ಯಂಡ್ reduce the cost of production. Next one is reduce the cost of production. Reduce the cost of production. Reduce the cost of production. ಯಾವ ರೀತಿಯಾಗಿ ಕಾಸ್ಟನ್ನು ಮಿನಿಮೈಸ್ ಮಾಡಿಕೊಂಡು ಮ್ಯಾಕ್ಸಿಮೈಸೇಷನ್ ಆಫ್ ದ ಪ್ರಾಫಿಟ್ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಏನು ಮಾಡ್ತದೆ ಹೇಳ್ರಿ ತಿಳಿಸ್ಕೊಡ್ತದೆ. ಇನ್ವೆಸ್ಟರ್ಸಿಗಾಗಿರ್ಬೋದು, ಓನರ್ಸಿಗಾಗಿರ್ಬೋದು, ಎಂಟ್ರಪ್ರಿನರ್ಸಿಗಾಗಿರ್ಬೋದು, ಮಿನಿಮಮ್ ಕಾಸ್ಟ್ ವಿತ್ ಅ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ಮಿನಿಮಮ್ ಕಾಸ್ಟ್ ವಿತ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವ ರೀತಿ ನಾವು ಪ್ರೊವೈಡ್ ಮಾಡ್ಕೋಬೇಕು, ಕಾಸ್ಟ್ ವಿತ್ ಲೋ ಕಾಸ್ಟ್ ಅನ್ನೋದು ಕ್ಯಾಪಿಟಲ್ ಮಾರ್ಕೆಟ್ ನಮಗೆ ಹೇಳಿಕೊಡ್ತದೆ. ನೆಕ್ಸ್ಟ್, ಎನ್ಶೂರ್ ದಿ ಪ್ರಾಪರ್ ಅಲೋಕೇಶನ್ ಆಫ್ ದ ಕ್ಯಾಪಿಟಲ್. ಅಲೋಕೇಶನ್ ಆಫ್ ದ ಕ್ಯಾಪಿಟಲ್. ದ ನೆಕ್ಸ್ಟ್ ಒನ್ ಈಸ್ 7th one. Allocation of capital. ಇದ್ದಂಥ ರಿಸೋರ್ಸಸ್ಗಳನ್ನ ಯಾವ ರೀತಿಯಾಗಿ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು, ನೆಕ್ಸ್ಟ್ ರಿಸೋರ್ಸಸ್ಗಳನ್ನು ಯಾವ ರೀತಿ ಅಲೋಕೇಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಹೇಳ್ಕೊಡ್ತದೆ. ಸೊ ದ್ಯಾಟ್ ನಮಗಿದ್ದಲ್ಲೇ ಅದು ಅಕಸ್ಮಾತ್ ನಮ್ಮ ಕಡೆ ಇರುವಂಥ ರಿಸೋರ್ಸಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಅದನ್ನು ತಗೋಬೇಕು ಅನ್ನೋದನ್ನು ನಮಗೇನು ಮಾಡ್ತದೆ ಹೇಳಿ ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ತದೆ. ದೀಸ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅದು ರೈಟ್ ಎನಿ 4 or 5 out of 5 marks. Explain the objectives of capital market. The first one is to mobilizing the long and medium term savings for financial long term investment. Second one is to encourage the capital formation in the country. Third one is to provide the mechanism to the entrepreneurs to raise the equity capital. Next, to facilitate sale of financial assets by investors by providing liquidity ಅಥವಾ liquidity not liquidation, to encouraging the owners of the business. Then reduce the cost of production. ಯಾವ ರೀತಿಯಾಗಿ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡ್ಕೋಬೇಕು. ದ ನೆಕ್ಸ್ಟ್ ಒನ್, ಅಲೋಕೇಶನ್ ಆಫ್ ರಿಸೋರ್ಸಸ್ ಆರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್ ಆರ್ ಅಲೋಕೇಶನ್ ಆಫ್ ದ ಕ್ಯಾಪಿಟಲ್. ನಾವು ಯಾವ ರೀತಿ ಕ್ಯಾಪಿಟಲನ್ನು ಅಲೋಕೇಶನ್ ಮಾಡ್ಕೊಡ್ಬೇಕು ಅನ್ನೋದನ್ನು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಹೇಳ್ಕೊಡ್ತದೆ. ದ ನೆಕ್ಸ್ಟ್ ಒನ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್. ಫಂಕ್ಷನ್ಸ್ ಆಫ್ capital market. The first one is it provides the required information about the investment, disinvestment, reinvestment or holding of a financial asset at all the concern. It provides the required information to the investors. First one, it provides required information to the investors. Required information to the investors. ಇನ್ವೆಸ್ಟರ್ಸ್ಗೆ ಯಾವ ರೀತಿಯಾಗಿ ಇನ್ಫಾರ್ಮೇಷನನ್ನು ಬೇಕು ಅದನ್ನು ಪ್ರೊವೈಡ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಅದು ಯಾರ್ದು ಕ್ಯಾಪಿಟಲ್ ಮಾರ್ಕೆಟ್. ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿಯಾಗಿ ಸೇಲ್ ಮಾಡಬೇಕು, ಯಾವ ರೀತಿಯಾಗಿ ರೀಇನ್ವೆಸ್ಟ್ಮೆಂಟ್ ಮಾಡಿ, ಯಾವ ರೀತಿಯಾಗಿ ಅಸೆಟ್ಸ್ನ ಹೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಅದರ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿ ಟು ದ ಇನ್ವೆಸ್ಟರ್. ದ ಸೆಕೆಂಡ್ ಒನ್ ಈಸ್ ಇಟ್ ಡೆವಲಪಿಂಗ್ a mechanism for the speedily valuation of both equity and debt instruments. Speedily valuation of both equity and debt. Speedily valuation of both equity and debt.
ಯಾವ ರೀತಿಯಾಗಿ ನಾವು ಇಕ್ವಿಟಿ ಮತ್ತು ಡೆಟ್ನ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ತದೆ. ಸೊ ಲೋನ್ ಹೆಚ್ಚಿಗೆ ಆಗಬಾರ್ದು, ಡೆಟ್ ಸಾಲ ಹೆಚ್ಚಿಗೆ ಆಗಬಾರ್ದು. ಓಕೆ, ಅದನ್ನು ಯಾವ ರೀತಿಯಾಗಿ ಡಿಕ್ರೀಸ್ ಮಾಡ್ಕೋಬೇಕು, ಇಕ್ವಿಟಿನ ಯಾವ ರೀತಿಯಾಗಿ ರೈಸ್ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡಬೇಕಂತ ಹೇಳ್ಕೊಡ್ತದೆ. ನೆಕ್ಸ್ಟ್, ಇಟ್ ಆ್ಯಕ್ಟ್ ಆ್ಯಸ್ ಅ ಇನ್ಶೂರೆನ್ಸ್ ಏಜೆಂಟ್ ಮಾರ್ಕೆಟ್, ಆ್ಯಕ್ಟ್ ಆ್ಯಸ್ ಅ insurance agent between the financial institutions and the commercial banks. ಹೌದಾ? It is a price to the investment protection funds. ಇವಿಬ್ಬರ ನಡುವೆ ನಾವು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತದೆ. ಸೊ ಬಾರೋವರ್ಸ್ ಮತ್ತು ಲೆಂಡರ್ಸ್ ನಡುವೆ ಇಟ್ ಈಸ್ ಆ್ಯಕ್ಟ್ ಆ್ಯಸ್ ಅ ಇನ್ಶೂರೆನ್ಸ್ ಏಜೆಂಟ್. ಯಾವ ರೀತಿಯಾಗಿ ನಾವು ಅಮೌಂಟನ್ನು ಬರೋ ಮಾಡ್ಕೋಬೇಕು ಅಥವಾ ಯಾವ ರೀತಿಯಾಗಿ ಲೆಂಟ್ ಮಾಡಬೇಕು, ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಬಾರೋವರ್ಸ್ ಪಾಯಿಂಟ್ ಆಫ್ ವ್ಯೂ. ಬಾರೋವರ್ಸ್ಗೆ ಕೊಟ್ಟ ಅವ್ರಿಗೇನು ಇರ್ತದೆ. ಸೊ ಲಾಂಗ್ ಟರ್ಮ್ ವಿ ಆರ್ ಇನ್ವೆಸ್ಟಿಂಗ್ ಅಥವಾ ನಾವೆಲ್ಲೋ ಸೆಕ್ಯೂರ್ಡ್ ಆಗಿ ಇಡಾತೀವಿ ಅಂತಂದ್ರೆ ಅವ್ರದ್ದು ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತವೆ. ಸೊ ಬೋತ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಬಾರೋವರ್ಸ್ ಅಥವಾ ಲೆಂಟರ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಬಾರೋವರ್ಸ್ ಪಾಯಿಂಟ್ ಆಫ್ ಎರಡೂ ರೀತಿಯಲ್ಲಿ ನಮ್ಗೆ ಏನು ಮಾಡ್ತದೆ ಹೇಳ್ರಿ, ಈಸ್ ಆ್ಯಕ್ಟ್ ಆ್ಯಸ್ ಅ ಬ್ರಿಡ್ಜ್ ಆರ್ ಏಜೆಂಟ್ ಬಿಟ್ವೀನ್ ದ lenders and the borrowers. The next one is it arrange for the simple transaction procedures, reduce the settlement of timing and the cost, reduce the settlement of timings. Reduce the settlement of timings and lower transaction cost. ಯಾವ ರೀತಿಯಾಗಿ ನಾವು ಕಾಸ್ಟನ್ನು ಲೋ ಮಾಡ್ಕೋಬೇಕು, ದೆನ್ ಯಾವ ರೀತಿಯಾಗಿ ನಾವು ಟೈಮನ್ನು ರೆಡ್ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಟ್ರಿಕ್ಸನ್ನು ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ತದೆ. ಆ್ಯಸ್ ಅ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ರಕಾರನೂ ಆಗಿರ್ಬೋದು. ಕ್ಯಾಪಿಟಲ್ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ನಾವೇನಂತೀವಿ ಲಾಂಗ್ ಮತ್ತು ಮೀಡಿಯಮ್ ಟರ್ಮ್ ಬೋತ್ ಇಂಡಿವಿಜುವಲ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್. ಇಟ್ ಪ್ರೊವೈಡ್ ಟು ಮೇಕ್ ಅವೈಲಬಿಲಿಟಿ ಆಫ್ ಬಿಸ್ನೆಸ್ ಮೆನ್ಸ್, ಇಂಡಿವಿಜುವಲಿಂದನೂ ಮತ್ತು ಬಿಸ್ನೆಸ್ ಮೆನ್ ಎರಡೂ ರೀತಿಯಲ್ಲಿ ಇದನ್ನು ಏನು ಮಾಡ್ತದೆ, ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದೆ. ನೆಕ್ಸ್ಟ್, ಇಟ್ ಎನ್ಶೂರ್ ದಿ ಡೈರೆಕ್ಟ್ ಆ್ಯಂಡ್ ದ ಸ್ಮೂತ್ ಫ್ಲೋ ಆಫ್ ಫಂಡ್ಸ್ ಇನ್ ಅ ಎಕಾನಮಿ. ಸ್ಮೂತ್ ಫ್ಲೋ ಆಫ್ ಫಂಡ್ಸ್. ಫಂಡ್ ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋ, ಯಾವ ರೀತಿಯಾಗಿ ಕ್ಯಾಶ್ ಬರ್ತದೆ, ಯಾವ ರೀತಿಯಾಗಿ ಕ್ಯಾಶ್ ಹೋಗ್ತದೆ ಅನ್ನೋದನ್ನು ನಮ್ಗೆ ಏನು ಮಾಡ್ತದೆ ಹೇಳಿ ಕ್ಯಾಪಿಟಲ್ ಮಾರ್ಕೆಟ್ ತೋರಿಸ್ತದೆ ಅಥವಾ ಅದು ಫಂಕ್ಷನನ್ನು ಆ್ಯಕ್ಟ್ ಮಾಡ್ತದೆ. ಸ್ಮೂತ್ ಫ್ಲೋ ಆಫ್ ಫಂಡ್ಸ್ ಫ್ರಮ್ ದ ಇನ್ವೆಸ್ಟರ್ಸ್ ಆ್ಯಂಡ್ ದ ಇಂಡಿವಿಜುವಲ್ಸ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನು ಮಾಡ್ತದೆ, ಅದು ಸ್ಮೂತ್ ಫ್ಲೋ ಫಂಡ್ಸ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತದೆ. ಅದು ಕ್ಯಾಪಿಟಲ್ ಮಾರ್ಕೆಟ್. ಇಟ್ ಮೇಕ್ಸ್ ನೆಸಸರಿ ಎಫರ್ಟ್ to develop an integrated funds and mechanism. ನಾವು ಮೇಕ್ಸ್ ಅ ನೆಸಸರಿ ಎಫರ್ಟ್, ಯಾವ ರೀತಿಯಾಗಿ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಆ್ಯಂಡ್ ಇಂಟಿಗ್ರೇಟೆಡ್ ಫಂಡ್ಸ್ ಆ್ಯಂಡ್ ಮೆಕ್ಯಾನಿಸಮ್ ಅದನ್ನು ನಮಗೆ ಯಾವುದು ಪ್ರೊವೈಡ್ ಮಾಡ್ತದೆ, ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ತದೆ. ನೆಕ್ಸ್ಟ್ ಒನ್, ಟು ಇಟ್ ಪ್ರೊವೈಡ್ ಫಾರ್ ನೆಟ್ವರ್ಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಟು ದ ಇಂಡಿವಿಜುವಲ್ ಆ್ಯಂಡ್ ಅದರ್ ಪಾರ್ಟಿಸಿಪೆಂಟ್ಸ್. ಇಂಡಿವಿಜುವಲ್ ಮತ್ತು ಅದರ್ ಪಾರ್ಟಿಸಿಪೆಂಟ್ಸ್ಗೆ ನೆಟ್ವರ್ಕ್ ಅಥವಾ ಬೇಸ್ ಅಥವಾ ಬ್ರಿಡ್ಜ್ ಆಗಿ ನನಗೆ ಇನ್ಫಾರ್ಮೇಷನನ್ನು ಯಾವುದು ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ತದೆ. ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಇಲ್ಲ, ಬಿಕಾಸ್ ಓನ್ಲಿ ವಿ ಹ್ಯಾವ್ ಮನಿ ಮಾರ್ಕೆಟ್ ಆ್ಯಂಡ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಮನಿ ಮಾರ್ಕೆಟ್ ರೆಗ್ಯುಲೇಷನ್ಸ್, ಮನಿ ಮಾರ್ಕೆಟ್ ಅಬ್ಜೆಕ್ಟಿವ್ಸ್, ಮನಿ ಮಾರ್ಕೆಟ್ ಫೀಚರ್ಸ್. ಬಟ್ 5 ಮಾರ್ಕ್ಸ್ಗಳಲ್ಲಿ ಯಾವಾಗಾದರೂ ನಿಮಗೆ ವಾಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರ್ತದೆ. ಸೊ ದ್ಯಾಟ್ ಐ ಆಮ್ ಡಿಸ್ಕಸಿಂಗ್ features and the functions, objectives of the capital market. Okay, functions. First one is provide the required information to the investors. Second one, speedily valuation of both equity and the debts. Third one, it act as a insurance agent. Fourth one, reduce the settlement of timing. Then smooth flow of funds. These are the functions of capital market. I hope you
ಅಂಡರ್ಸ್ಟುಡ್. ಫಂಕ್ಷನ್ಸ್ ನಿಮಗೆ ಅರ್ಥ ಆಗೈತಿ ಅಂತ ಹೇಳಿ ಅನ್ಕೊಳ್ತೇನೆ. ದೆನ್ ಕ್ಲಾಸಿಫಿಕೇಶನ್ಸ್ ಬರ್ತಾವೆ. ಕ್ಲಾಸಿಫಿಕೇಶನ್ ದೆನ್ ಅಗೇನ್ ದೇ ಹ್ಯಾವ್ ಟೂ ಟೈಪ್ಸ್, ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ದ ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಇಸ್ ಅ ಫ್ರೆಶ್ ಮಾರ್ಕೆಟ್, it is a fresh issue made by the companies. Secondary market is a market of existing securities. ಫಸ್ಟ್ ನೀವು ಬಂದಂತ ಅಂದರೆ ಇದರಲ್ಲಿ ಎರಡು ಟೈಪ್ ಕ್ಯಾಪಿಟಲ್ ಮಾರ್ಕೆಟ್, ಪ್ರೈಮರಿ ಮತ್ತು ಸೆಕೆಂಡರಿ. ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂಥೇಳಿ ಎರಡು ಟೈಪ್ಸ್ ಬರ್ತಾವೆ. ಪ್ರೈಮರಿ ಮಾರ್ಕೆಟ್ ಅದು ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅಥವಾ ಫ್ರೆಶ್ ಇಶ್ಯೂ ಆಫ್ ಕಂಪನೀಸ್ ಫಸ್ಟ್ ಟೈಮ್. ದೆನ್ ಸೆಕೆಂಡರಿ ಮಾರ್ಕೆಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತದೆ, ಆ ಮಾರ್ಕೆಟಿಗೆ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಎನಿ ಕಾರ್ಪೊರೇಟ್ ಕ್ಯಾನ್ ಎಂಟರ್ ಇನ್ ದ ಮನಿ ಮಾರ್ಕೆಟ್. ಫಸ್ಟ್ ಪ್ರೈಮರಿ ಮಾರ್ಕೆಟ್ ಬೇಕಾದವರು ಎಂಟ್ರಿ ಆಗ್ಬೋದು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ಬಟ್ secondary market only corporators ಅಥವಾ corporate companies can enter. Then the business organization is valued. Here the volume of activity is on the basis of the primary activities. ಡಿಫ್ರೆನ್ಸ್ ಏನಂತಂದರೆ ಇದರಲ್ಲಿ ನ್ಯೂ ಇಶ್ಯೂಸ್ ಆಫ್ ಶೇರ್ಸ್ ಇರ್ತಾವೆ ಅಥವಾ ನ್ಯೂ ಇಶ್ಯೂ ಇರ್ತದೆ. ಇದರಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾವೇನು ಮಾಡ್ತೀವಿ ತಗೋತೀವಿ. ಹಿಯರ್ there is a money market and the capital secondary market. Make a fresh issue by the companies first time, make for existing securities. Bring out the securities for the first time, transfer the securities done in the stock exchange. Then any corporate can enter into the market, but only corporate those are present in a primary market are enter into the capital market, secondary market. Volume of the business organization, here the volume is determined by the activity of the based on the primary. It is a long term instrument for the savings and investment. It provides liquidity and marketability for the debt and the instruments. New issue market is already created an existing security market. I hope you understood the difference between the primary and the secondary market. ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟದ ಡಿಫ್ರೆನ್ಸ್ ನಿಮ್ಗೆ ಅಂಡರ್ಸ್ಟುಡ್ ಆಗೈತಿ ಅನ್ಕೋತೇನೆ. ಓಕೆ, ದ ನೆಕ್ಸ್ಟ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ ಇನ್ ಇಂಡಿಯನ್ ಮನಿ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬರ್ತಾವೆ. ಇಲ್ಲಿ ಆರ್ಡಿನರಿ ಶೇರ್ಸ್, ಇಕ್ವಿಟಿ, ಡಿವೆಂಚರ್ಸ್. ಓಕೆ, ನೆಕ್ಸ್ಟ್ ಇದರಲ್ಲಿ ಕ್ಯಾಪಿಟಲ್ ರೈಸ್ ಫಂಡ್ಸ್, ರೆಗ್ಯುಲರ್ ಇನ್ಕಮ್ಸ್, ಡೀಪ್ ಡಿಸ್ಕೌಂಟಿಂಗ್, ಝೀರೋ ಕೂಪನ್, ಗ್ರೋತ್ ಬಾಂಡ್ಸ್, ಇಂಟ್ರೆಸ್ಟ್ ಫುಲ್ಲಿ, ಈ ರೀತಿಯಾಗಿ ಇದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬರ್ತಾವೆ. ಅಲ್ಲಿ ಮನಿ ಮಾರ್ಕೆಟಲ್ಲಿ ಕಾಲ್ ಮನಿ, ದೆನ್ ಟ್ರೆಸುರಿ ಬಿಲ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಈ ರೀತಿಯಾಗಿ ಬಂದಿದ್ದಲ್ಲ ಇಲ್ಲೇನ ಈ ರೀತಿಯಾಗಿ ಇಕ್ವಿಟಿ ರಿಲೇಟೆಡ್ ಟು ದ ಬಿಸ್ನೆಸ್ಸಲ್ಲಿ ಬರ್ತಾವೆ. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದ ಮನಿ ಮಾರ್ಕೆಟ್ ಆ್ಯಂಡ್ ದ ಕ್ಯಾಪಿಟಲ್ ಮಾರ್ಕೆಟ್. ಥ್ಯಾಂಕ್ ಯು.